ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸಕ್ರೆ ಹುಗ್ಗಿ ಹೆಂಗೆ ಮಾಡ್ತಾರೆ ಅಂತ ಹೇಳಿ ಸಂಗ್ರಹ ಹೇಳ್ಕೊಡ್ತೀನಿ. ಏನಿಲ್ಲ ರೀ, ಮಾಡೋ ಮೆಥಡ್ ಮಾತ್ರ ಭಾಳ ಸಿಂಪಲ್ ಅದ, ಹಾಗೆ ಟೇಸ್ಟ್ನೂ ಕೂಡ ಸೂಪರ್ ಆಗಿರ್ತದೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ನಾ ಹಾಕೋ ರೆಸಿಪಿ ಮತ್ತು ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತದೆ. ಏನಿಲ್ಲ ರೀ, ಫಸ್ಟ್ ಇಲ್ಲಿ ಹುಗ್ಗಿ ಅಕ್ಕಿನ ನೆನೆಸ್ಕೋಬೇಕು ರಾತ್ರಿ ಇಡೀ. ಯಾಕೆ ನೆನೆಸ್ಕೋಬೇಕಪ್ಪ ಅಂತಂದ್ರೆ ಬೇಗನೆ ಕುದೀತವ್ರಿ ಹುಗ್ಗಿ ಅಕ್ಕಿ. ಬರ್ರಿ ಇವಾಗ ಹೆಂಗೆ ಮಾಡೋದಂತ ಹೇಳ್ತೀನಿ. ಫಸ್ಟು ಏನಿಲ್ಲ, ನಾವು ನೆನೆಸ್ಕೊಂಡಿರ್ತೀವಲ್ಲ ಹುಗ್ಗಿ ಅಕ್ಕಿನ ಒಂದು ಕುಕ್ಕರ್ ಒಳಗೆ ಹಾಕೋರಿ. ಕುಕ್ಕರ್ ಒಳಗೆ ಹಾಕ್ಕೊಂಡು ಅದಕ್ಕೆ ಒಂದು 3 ಗ್ಲಾಸ್ ನೀರನ್ನ ಹಾಕೊಳ್ಳಿ. ನೋಡಿ ಇಲ್ಲಿ ನಾನು ಒಂದು 3 ಗ್ಲಾಸ್ನ ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಇದು ಒಂದು 4-5 ಸೀಟಿ ಒಳಗೆ ತೆಗಿಬೇಕು ರೀ, ಬೇಗನೆ ಕುದ್ದಿರ್ತದೆ. ನೋಡಿರಿ ಇಲ್ಲಿ ಇಟ್ಟಿನಿ ನಾನು ಫಸ್ಟು. ನೋಡಿರಿ ಇವಾಗ ಒಂದು 4-5 ಸೀಟಿ ಆದಮೇಲೆ ತೆಗೆದು ನೋಡಿದ್ರೆ ಎಷ್ಟು ಮೆತ್ತು ಕುದ್ದಿರ್ತಾವಂತ ಹೇಳ್ಕಿಸಂಗ್ರೆ ಕೈಯಾಗಿ ಹಿಡಿದ್ರೆ ಸಾಫ್ಟ್ ಥರ ಕಾಣ್ತಾ ಇದೆ. ಏನಿಲ್ಲ, ಇದಕ್ಕೆ ಒಂದು ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ನ ಮಾಡ್ಕೋಬೇಕು ನಾವು ಹುಗ್ಗಿ ಅಕ್ಕಿ ಎಲ್ಲನೂ. ನೋಡಿ ಈ ರೀತಿಯಾಗಿ ಎಲ್ಲನೂ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಅದು. ಆಮೇಲೆ ಇದಕ್ಕೆ ಮತ್ತೆ ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು 2 ಕಪ್ ಸಕ್ಕರೆನ ಹಾಕೋಬೇಕು. ನಿಮ್ಗೆ ರುಚಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 2 ಕಪ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಅದನ್ನು. ಸಕ್ಕರೆ ಎಲ್ಲ ಅದರಲ್ಲಿ ಕರಗಿ ಹೋಗಬೇಕು. ಆಮೇಲೆ ಅದಕ್ಕೆ ಒಂದು ಬಟ್ಲು ಹಾಲು ಮತ್ತು ಇಲೈಚಿ ಪೌಡರ್ನ ನೀವು ಸೇರಿಸ್ಕೋಬೇಕು. ಇವಾಗ ಅದನ್ನೆಲ್ಲ ಚೆನ್ನಾಗಿ ಕಲಸೋಣ. ನೋಡಿ ಅದು ಹಾಲೆಲ್ಲ ಅದರಲ್ಲಿ ಕರಗಬೇಕು. ಈ ಹಾಲು ಮತ್ತು ಇಲೈಚಿ ಪೌಡರ್ನ ಹಾಕೋದ್ರಿಂದ ಹುಗ್ಗಿ ಟೇಸ್ಟು ಬೇರೆಯೇ ಬರುತ್ತೆ. ಹಾಗಾಗಿ ನೀವು ಹಾಲು ಮತ್ತು ಇಲೈಚಿ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಕಲಿಸ್ಕೋಬೇಕು ನಿಧಾನಕ್ಕೆ. ನೋಡಿ ಇಲ್ಲಿ ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತ. ಹಾಗೆ ನೀವು ಇದೇ ರೀತಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದಮೇಲೆ ಇದಕ್ಕೆ ನಾವು ತುಪ್ಪನ ಕಾಯಿಸ್ಕೊಂಡು ತೊಗೋಬೇಕು. ಇದಕ್ಕೆ ಸ್ವಲ್ಪ ಕಾಜು ಮತ್ತು ಬಾದಾಮಿನ ಹಾಕ್ಕೊಳ್ಳಿ. ಕಾಜು ಮತ್ತು ಬಾದಾಮಿನ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ, ಅದು ರೆಡ್ ಕಲರ್ ಬರೋವರೆಗೂ. ಕಾಜು ಬಾದಾಮಿ ಮತ್ತು ಒಣ ದ್ರಾಕ್ಷಿನ ನೀವು ಉಟ್ಬಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಇದ್ರ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನೋಡಿ ಇಲ್ಲಿ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇನ್ನು ನಮ್ಮದು ಅದು ಕಾಜು ಬಾದಾಮಿ ಇನ್ನೂ ಚೆನ್ನಾಗಿ ಹುರಿದಿಲ್ಲ ಅದರಲ್ಲಿ. ನೀವು ಇದಕ್ಕೆ ಬೆಲ್ಲನೂ ಕೂಡ ಹಾಕ್ಕೊಂಡು ಮಾಡ್ಕೋಬಹುದು, ಅದೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ಸಕ್ಕರೆ ಹುಗ್ಗಿ ಅಂತ ಹೇಳಿದ್ದೀನಲ್ವ, ಸೊ ಹಾಗಾಗಿ ಸಕ್ಕರೆನ ಸೇರಿಸ್ಬಿಟ್ಟು ಮಾಡ್ತಾ ಇರೋದು. ನೀವು ಮನೇಲಿ ಮಕ್ಕಳಿಗೆಲ್ಲ ಮಾಡಿಕೊಡೋದಾದರೆ ಬೆಲ್ಲನ ಸೇರಿಸ್ಬಿಟ್ಟು ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತಿಂತಾರೆ. ಇವಾಗ ಇದೆಲ್ಲ ಇದಾಗಿದೆ. ನಾನಿವಾಗ ಇದನ್ನು ಹುಗ್ಗಿಯಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಕಲಿಸ್ತಾ ಇದ್ದೀನಿ ಅಂತ. ಒಂದು ಕುದಿ ಬರಬೇಕು ಅಷ್ಟೇ ನಿಮಗೆ, ಯಾಕೆಂದರೆ ಮೊದಲೇ ನಾವು ನೆನೆಸಿಟ್ಟಿರ್ತೀವಲ್ವ, ಸೊ ಹಾಗಾಗಿ ಅದು ಬೇಗನೆ ಬೆಂದಿರುತ್ತೆ. ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ. ನೋಡಿ ಇವಾಗ ನಮ್ಮ ಹುಗ್ಗಿ ಹೇಗೆ ಕುದ್ದಿದೆ ಅಂತ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಈ ರೀತಿಯಾಗಿ ಬರಬೇಕು ನಿಮಗೆ. ಅದು ನೋಡಿ ಎಷ್ಟು ಚೆನ್ನಾಗಿ ಕುದ್ಕೊಂಡಿದೆ ಎಲ್ಲನೂ ಅಂತ. ನಿಜ ಹೇಳ್ತೀನಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ. ನೋಡಿ ಫೈನಲಿ ನಮ್ಮ ಹುಗ್ಗಿ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಸಲ ಟ್ರೈ ಮಾಡಿ. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಫಾಲೋ ಮಾಡಿ. ಹಾಗೆ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.